ಬರೀ 10 ನಿಮಿಷದಲ್ಲಿ ಒಂದು ಸೂಪರ್ ಆಗಿರುವಂತಹ ಸ್ಪೈಸಿ ಪಾಸ್ತಾನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮೊದಲಿಗೆ ಪಾಸ್ತಾನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಪೆನ್ನೆ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿನೀರಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕಿ 1.5 ಕಪ್ ಅಷ್ಟು ಪಾಸ್ತಾ ಹಾಕಿ ಅದು ಕುಕ್ ಆದ್ಮೇಲೆ ಸ್ಟ್ರೇನ್ ಮಾಡಿ ಒಂದ್ ಕಡೆ ಸೆಪರೇಟ್ ಆಗಿ ಎತ್ತಿಟ್ಕೊಳ್ಬೇಕು. ಈಗ ಕಡಾಯಿಗೆ ಬೆಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕೊಳ್ಬಹುದು. ನಾನಿಲ್ಲಿ ಗ್ರೀನ್, ರೆಡ್ ಹಾಗೆ ಯೆಲ್ಲೋ ಬೆಲ್ ಪೆಪ್ಪರ್ಸ್ ಹಾಗೆ ಮಶ್ರೂಮ್ ಹಾಕಿ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಹ್ಯಾಬೆನಾರೋ ಅವರ ಸ್ಪೈಸಿ ಪಾಸ್ತಾ ಸಾಸ್ ಹಾಗೆ 1 ಟೀ ಸ್ಪೂನ್ ಹ್ಯಾಬೆನಾರೋ ಅವರ ಹಾಟ್ ಸಾಸ್ ಹಾಕಿ ಒಂದ್ 2 ನಿಮಿಷ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತ ಪಾಸ್ತಾ ಜೊತೆಗೆ ಒಂದ್ ಸ್ವಲ್ಪ ಪಾಸ್ತಾ ಬೇಯಿಸಿಟ್ಕೊಂಡಿರುವಂತ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕಿ ಬೇಸಿಲ್ ಲೀವ್ಸ್ ಇಂದ ಗಾರ್ನಿಶ್ ಮಾಡ್ಕೊಂಡ್ರೆ ಆಯ್ತು. ಸಖತ್ ಟೇಸ್ಟಿ ಆಗಿರುವಂತ ಸ್ಪೈಸಿ ಪಾಸ್ತಾ ರೆಡಿ.